ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಹೌದಾ ಅಂಥೇಳಿ ನಾವು ನಿಮಗೆ ಪ್ರಶ್ನೆ ಮಾಡ್ತಾಯಿದ್ದೀವಿ. ಭಾಳ ಜನ ಹೇಳ್ತಾರೆ ಹೌದು ಅಂತ. ಅದರಲ್ಲೂ ಮುಖ್ಯವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರು BJPಯ ರಾಜ್ಯ ಘಟಕದ ಅಧ್ಯಕ್ಷರು BY ವಿಜೇಂದ್ರ ಅವರಂತೆ ನೇರವಾಗಿ ಹೌದು ಅವರು ಹಿಂದೂ ವಿರೋಧಿ, ಮುಸಲ್ಮಾನರಿಗೆ 4% ಹೆಚ್ಚಿಗೆ ಕೊಟ್ಟರು, ಜೊತೆಗೆ ಗುತ್ತಿಗೆಯಲ್ಲಿ ಅವರಿಗೆ ಅನುಕೂಲ ಮಾಡಿಕೊಟ್ರು, ಇದು ಹಿಂದೂ ಜನರಿಗೆ ಮಾಡಿಕೊಡಲಿಲ್ಲ, ಹೀಗಾಗಿ ಅವರು ಹಿಂದೂ ವಿರೋಧಿ, ನಾಳೆ ಮುಂಬರುವ ಎಲೆಕ್ಷನ್ದಲ್ಲಿ ಅವ್ರಿಗೆ ನೀವು ಉತ್ತರ ಕೊಡ್ತೀರಿ, ಅವ್ರ ಮನೆಗೆ ಹೋಗ್ತಾರೆ ಅನ್ನೋಂಥ ಮಾತಾಡಿದರೆ ಇರ್ಬೋದು. ಅವ್ರ ದೃಷ್ಟಿಯಲ್ಲಿ ಏನು ತಪ್ಪಲ್ಲ. ಯಾಕಂದರೆ ವಿರೋಧ ಪಕ್ಷ ಇರೋದನ್ನು ಆಡಳಿತ ಪಕ್ಷದ ದೋಷಗಳನ್ನ ಎತ್ತಿ ಹೇಳೋರಲ್ಲ. ಆದರೆ ಹಿಂದೂ ವಿರೋಧಿ ಅನ್ನುವಂಥ ಮಾತು ಮಾತ್ರ ಜೋರಾಗಿದೆ ಅಂತ ಅನ್ನಿಸ್ತದೆ. ಇನ್ನೂ ಜೋರಾಗಿ ಹೇಳೋದು ಸಾಧ್ಯತೆಗಳಿದ್ದಾವೆ. ಯಾಕಪ್ಪ ಅಂತಂದ್ರೆ ಚುನಾವಣೆ ಇನ್ನೇನು ಭಾಳ ದೂರ ಇಲ್ಲ, 2028 ಹಾನದ್ರಾಗ ಬರ್ತದೆ ಅಂತೇಳಿ ಎಲ್ಲರ ಅಭಿಪ್ರಾಯ ಇರಲಿ. ಈಗ ಈ ಒಂದು ಜನಾಕ್ರೋಶ ಆಲ್ರೆಡಿ ಶುರು ಮಾಡಿದ್ದಾರೆ. ಎರಡನೇ ಹಂತದ್ದು ಬೆಳಗಾವಿಯಲ್ಲಿ ಎಲ್ಲರೂ ತಮ್ಮ ಮನಸ್ಸಿದ ಮಾತುಗಳನ್ನು ಮಾತಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹೋಗ್ತದೆ, ಭ್ರಷ್ಟ ಸರ್ಕಾರದ ಪ್ರತಿಯೊಂದರಲ್ಲೂ 60% ಹೋದಪ್ಪ ಇದು ಗುತ್ತಿಗೆಯಲ್ಲಿ ಅಂತೇಳಿ ಮಾತಾಡ್ತಾ ಇದ್ದಾರೆ. ಇವೆಲ್ಲರೂ ಅವ್ರವ್ರ ದೃಷ್ಟಿಯಲ್ಲಿ ಭಾಳ ಸತ್ಯ ಅಂತ ನಾವು ಅಂದ್ಕೊಳ್ಳೋಣ. ಆದರೆ ಇನ್ನೊಂದು ಮಾತು ನಾವು ಇಲ್ಲಿ ಗಮನಿಸಬೇಕಾಗಿದೆ ಏನಪ್ಪ ಅಂತಂದ್ರೆ, ಈ ಯಾತ್ರೆಯಲ್ಲಿ ಅನೇಕ ಸೀನಿಯರ್ಸ್ BJP ಸೀನಿಯರ್ ಲೀಡರ್ಗಳು ಭಾಗವಹಿಸಿದ್ದಾರೆ. ಬೆಳಗಾವಿಯಲ್ಲೇ ಬಂದು ಅವ್ರಿಗೆ ತಮ್ಮ ಮನಸ್ಸಿದ ಎಲ್ಲ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇಲ್ಲ ಇದು ಈ ಸಲ ಹೋಗ್ತದೆ, BJP ಸರ್ಕಾರ ಬರ್ತದೆ, ಕಾಂಗ್ರೆಸ್ ಮನೆಗೆ ಹೋಗ್ತದೆ ಅನ್ನೋಂಥ ಮಾತನ್ನು, ಮತ್ತು ಭ್ರಷ್ಟ ಸರ್ಕಾರ 60% ಅದು ಏನು ಮುಂಬೈಗೆ ಬರ್ತದೆ, ಇವರೇನು ತಪ್ಪು ಮಾಡಿದರೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮತ್ತು ಭ್ರಷ್ಟಾಚಾರದ ಬಗ್ಗೆ ಅಂತ ಇವರು ಹೇಳೋಷ್ಟಲ್ಲದೆ ಹೋದರು ಇದ್ದಿದ್ದೇನು ಸುಳ್ಳಲ್ಲ ಅನ್ನೋ ಸಹಿತ ಈಗಾಗಲೇ ಬಸವರಾಜ ರಾಯರೆಡ್ಡಿ ಅವರು ಸಹಿತ ಒಪ್ಕೊಂಡಿದ್ದಾರೆ. ಹೀಗಾಗಿ ಭ್ರಷ್ಟಾಚಾರ ಇರೋದು ಸರ್ಕಾರದ್ದು ಇಲ್ಲ, ಆದರೆ BJPಗಿಂತ ಹೆಚ್ಚು ಕಡಿಮೆ ಅದನ್ನು ಡಿಸೈಡ್ ಮಾಡೋದು ಜನ. ಯಾಕಂದ್ರೆ ಜನರಿಗೆ ಗೊತ್ತಾಗ್ತದೆ ಬಿಸಿ ಹೆಂಗದ ಅಂತೇಳಿ ಈ ಭ್ರಷ್ಟಾಚಾರ. ಯಾಕಂದರೆ ಯಾವುದೇ ಇಲಾಖೆಗೆ ಹೋದರೂ ಅಲ್ಲಿ ಭ್ರಷ್ಟಾಚಾರ ನಡೀಲಾರ್ದು ಏನೂ ನಡೀದಿಲ್ಲ ಅಂತೇಳಿ. ಅದಕ್ಕೆ ಸಿದ್ದರಾಮಯ್ಯರಿಗೆ ಭಯ ಹುಟ್ಟಿಸಿದಪ್ಪ ಇದು ಈ ಜನಾಕ್ರೋಶ. ನಿಧಾನಕ್ಕೆ ಜನ ಆಕ್ರೋಶಗೊಂಡು ಅವ್ರ ಮೇಲೆ ಬೀಳೋರಿದ್ದಾರೆ ಅಂತೇಳಿ ನಮ್ಮ ಜಗದೀಶ್ ಶೆಟ್ಟರ್ ಅವರು ಸಹಿತ ಈ ಮಾತನ್ನು ಆಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯರ ಮನೆಗೆ ಕಳಿಸೋ ಕೆಲಸ ನಾವೇನು ಮಾಡಬೇಕಾಗಿಲ್ಲ, ಅಲ್ಲೇ ಕಾಂಗ್ರೆಸ್ಸಿಗರದಾರ ಮಾಡ್ತಾರೆ ಅಂತೇಳಿ ಇಂಡೈರೆಕ್ಟಾಗಿ DK ಶಿವಕುಮಾರ್ ಅವ್ರನ್ನ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರ ಮನೆಗೆ ಕಳಿಸ್ತಾರೆ, 2.5 ವರ್ಷ ಅದು ಹೋಗ್ತಾರೆ ಅವರು ಅನ್ನೋ ಮಾತಾಡ್ತಾ ಇದ್ದಾರೆ. ಅದೇನಾಗ್ತದೆ ನೋಡೋಣ. ಏನೂ ಇರಲಿ. ಇನ್ನು ನಮ್ಮ ಗೋವಿಂದ ಕಾರಜೋಳರು ಅವರು ಇನ್ನು ಸಾಮಾನ್ಯ ಇಲ್ಲ, 40% ಅಂತ ಈಗಾಗಲೇ ಕಾಂಗ್ರೆಸ್ಸಿಗರ ಮೇಲೆ ಆರೋಪ ಮಾಡಿದರು. ಅದಕ್ಕೊಂದು ಕಮಿಷನ್ ನೇಮಿಸಿದ್ರೆ ಆಮದು ಬೇರೆ ಡಿಕೋನ ಅವ್ರದ್ದು ಅದೇನು ರಿಪೋರ್ಟ್ ಕೊಡ್ತದೆ ನೋಡೋಣ. ಆದರೆ ಅದಕ್ಕೆ ಪೂರ್ವದಲ್ಲೇ ನಮ್ಮ ಗೋವಿಂದ ಕಾರಜೋಳ ಅವ್ರು ಹೇಳ್ತಾರೆ, ಸಂಸದರವರು ಹೇಳ್ತಾರೆ, ನಮ್ಮದು ಏನಪ್ಪ ಅಂದ್ರೆ ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ಹೋರಾಟ ಸರಿ ಇದೆ ಮಾಡಿರಿ. ಯಾಕಂದ್ರೆ ನೀವು ಮತ್ತು ಅವ್ರು ಬಿಟ್ಟರೆ ಇನ್ನೊಬ್ಬರು JDS ಅವರು ಕರ್ನಾಟಕದಲ್ಲಿ ನಿಧಾನಕ್ಕೆ ತಮ್ಮ ಮೊದಲಿನ ಒಂದು ಸ್ಥಿತಿಯನ್ನು ಕಳ್ಕೊಳ್ತಿದ್ದಾರೆ ಅನ್ನೋದು ಬೇರೆ ವಿಷಯ. ಬಟ್ ಇಲ್ಲಿ ಮಾತ್ರ BJP ತನ್ನ ಶಕ್ತಿಯನ್ನು ದಿನಕ್ಕೆ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದೆ ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲ. ಅದರಲ್ಲೂ ಮುಖ್ಯವಾಗಿ ಕಾರಜೋಳರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದಲ್ಲಿ 60% ಭ್ರಷ್ಟಾಚಾರ ನಡೀತಾ ಇದೆ ಅಂತ. ಈಗಾಗಲೇ ನಮ್ಮ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದು ನೋಡಿದ್ರಿ, ಇವ್ರದ್ದು ನೋಡ್ತಾ ಇದ್ರಿ. ಒಟ್ಟಾರೆಯಾಗಿ ಈ ಒಂದು ಮೊಮ್ಮೆ ಜನಾಕ್ರೋಶ ಬೆಳಗಾವಿಯಲ್ಲಿ ದೊಡ್ಡ ಸದ್ದು ಮಾಡೈತಿ ಅನ್ನೋದರಲ್ಲಿ ಎರಡು ಮಾತು ಇಲ್ಲ ಅಂತ ಹೇಳ್ಬೇಕಾಗ್ತದೆ. ಯಾಕಪ್ಪ ಅಂದ್ರೆ ವಿಶೇಷವಾಗಿ ಈ ಸಭೆಯಲ್ಲೇ ಒಂದಿಷ್ಟು ಯಾಕೋ ರಮೇಶ್ ಜಾರಕಿಹೊಳಿ ಕಂಡಿಲ್ಲ, ಬರೆದಿರ್ಬೋದು, ಬರೆದಿನ ಹೋಗಿರ್ಬೋದು, ಅದಿರಲಿ. ಆದರೆ ಬಾಲಚಂದ್ರ ಜಾರಕಿಹೊಳಿ ಮಾತ್ರ ಅದ್ರಲ್ಲಿ ಭಾಗವಹಿಸ್ತಾವು ಒಂದೆರಡು ಮಾತು ಮಾತಾಡಿದ್ದಾರೆ. ಅದಕ್ಕೆ ಇದು ಭಾಳ ಬರೋದಿಲ್ಲಪ್ಪ, ಇದು ಸರ್ಕಾರ ಬಿದ್ದು ಹೋಗ್ತದೆ, ಆಯುಷ್ ಭಾಳ ಕಡಿಮೆ ಅಂತ ಅನ್ನೋ ಮಾತಾಡ್ತಾ ಇದ್ದಾರೆ. ಅಡ್ಡಿಯಲ್ಲಿ ಎಲ್ಲರೂ ಈ BJP ಲೀಡರ್ಗಳು ಈ ರೀತಿ ಮಾತಾಡೋದು ನೋಡಿದಾಗ ಹೌದೇನೋ ಸರ್ಕಾರ ಬೀಳ್ಬೋದಾ ಅಂತ ಒಮ್ಮೆ ಅನಿಸ್ತದೆ. ಜೊತೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿನಿಂದಲೂ ಲಿಂಗಾಯತ ವಿರುದ್ಧವೇ ಕೆಲಸ ಮಾಡುತ್ತಿದೆ ಅಂತೇಳಿ ಸ್ವಲ್ಪ ಉರಿದ ತುಪ್ಪ ಹಾಕೋ ಕೆಲಸವನ್ನು ನಮ್ಮ B ಶ್ರೀರಾಮುಲು ಮಾಜಿ ಸಚಿವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಲಿಂಗಾಯತರ ವಿರೋಧಿ, ಒಕ್ಕಲಿಗರ ವಿರೋಧಿ ಈ ಕಾಂಗ್ರೆಸ್ ಅಂತ ಬಿಂಬಿಸಿದರೆ ಅವೆಲ್ಲ ಓಟ್ ನಮಗೆ ಆಗ್ತಾವೆ ಅನ್ನೋದು. ಹೀಗಾಗಿ ಅವ್ರಿಗೆ ಗೊತ್ತಾಗ್ಯದ ಹಿಂದುಳಿದವ್ರ ಓಟ್ಗಳು ನಮ್ಗೆ ಬರ್ತಾವೋ ಇಲ್ಲೋ ಅಂತೇಳಿ ಶುರು ಆಗಿಬಿಡೋದು. ಯಾಕಂದ್ರೆ ಅಹಿಂದ ಸಂಘಟನೆ ಮಾಡಿಕೊಂಡು ಅದ್ರ ಮೂಲಕ ಲೀಡರಾದಂಥ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದವ್ರ ಪರ ನಿಂತಿದ್ದಾರೆ. ಮತ್ತು ಹಿಂದುಳಿದವರು ಮತ್ತು ಅದೇ ಕಾಲಕ್ಕೆ ಅತಿ ಹಿಂದುಳಿದವರು, ಅದೇ ಕಾಲಕ್ಕೆ ಈ ಒಂದು SC ಅಂದರೆ ದಲಿತರು ಮತ್ತು ಆದಿವಾಸಿಗಳು ಇವ್ರ ಜೊತೆಗೆ ಮುಸ್ಲಿಮ್ ಕೂಡ ಅಧಿಕಾರಕ್ಕೆ ನಿಶ್ಚಿತ ಕಾಂಗ್ರೆಸ್ ಬರ್ತದೆ ಅನ್ನೋದು ಅವ್ರಿಗೂ ಗೊತ್ತಾಗಿಬಿಟ್ಟದ.
ಇಲ್ಲಂತಲ್ಲ, ಅದು ಒಂದು ಭಯ ಒಳಗದ. ಇವರಂತ ಹೇಳ್ತಾ ಇದ್ದಾರೆ ಭಯ ಶುರುವಾಗಿದ್ರೆ ಜನ ಕ್ರೋಶ್ ಮಾಡಲ ಆಗ್ಲಿಕ್ಕತ್ತಿದ್ದಾರೆ. ಜನ ಬೆಲೆ ಇವ್ರಿಗೆ ಇವ್ರದ್ದು 50 ಏನು ಆಬ್ಜೆಕ್ಟ್ ಅದು ಸಬ್ಜೆಕ್ಟ್ಗಳಿದ್ದಾವೆ, ಅವ್ರ ಮೇಲೆ ಅದರ ಬೆಲೆ ಏರಿಸಿದಾರೆ 50 ವಸ್ತುಗಳ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಭಾಳ ಸಂತೋಷ ರೀ, ನೀವು ಹಿಂಗೆ ಬೆನ್ನತ್ತೀರಿ. ಆದರೆ ನಿಮ್ಮ ಪ್ಲ್ಯಾನ್ ಏನು ಇವನ್ನೆಲ್ಲ ಉಳಿಸಲುವಾಗಿ ಬೆಲೆ ಏರಿಕೆ ಕಡಿಮೆ ಮಾಡಿಸಲು ನಿಮ್ಮ ಪ್ಲ್ಯಾನ್ ಏನು? ಈಗಾಗಲೇ ಕೇಂದ್ರದಿಂದ ಸರ್ಕಾರ ಏನು ಮಾಡ್ಲಿಕ್ಕೆ ನಿಮ್ಗೆ ಗೊತ್ತದ. ನೀವೇನು ಪ್ಲ್ಯಾನ್ ಮಾಡಿ ಏನು ತಪ್ಪು ಮಾಡಿದಾರಲ್ಲ ಇವರು ಸಿದ್ದರಾಮಯ್ಯನವರು, ಅವ್ರ ತಪ್ಪುಗಳನ್ನು ರೆಕ್ಟಿಫೈ ಹೆಂಗೆ ಮಾಡ್ತೀರಿ? ಯಾವ ರೀತಿ ಮಾಡ್ತೀರಿ? ಪರಿಹಾರ ಕೊಡ್ತೀರಿ? ಯಾಕೆ ನಿರುದ್ಯೋಗನೂ ಹೆಚ್ಚದ. ಆಲ್ ಓವರ್ ಇಂಡಿಯಾದೊಳಗೆ ಹೆಚ್ಚು ಕಡಿಮೆ 19% ನಿರುದ್ಯೋಗ ಅದ. ಕರ್ನಾಟಕದಲ್ಲಿ 2.5 ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಅಂದ್ರೆ ನಿರುದ್ಯೋಗ ಸೃಷ್ಟಿಯಾಗೋದು ಕಾರಣೀಕರ್ತರು ಕೇಂದ್ರದವರು ಅಂತ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅಂಥ ಪ್ರಸಂಗದಲ್ಲೇ ಇವ್ರು ಉದ್ಯೋಗ ಕೊಡ್ತಾ ಇಲ್ಲ, 2 ಕೋಟಿ ಕೊಡ್ತಾನೆ ಇದ್ರು, ಇದಕ್ಕೆ ಕೊಟ್ಟಿಲ್ಲ. ನಾವು ಉದ್ಯೋಗ ಕೊಟ್ಟಿದ್ದೀವಿ, ಯಾಕಂದ್ರೆ ನಮ್ಮಲ್ಲೇ ಕಡಿಮೆ ಐತಿ ನಿರುದ್ಯೋಗ ಪ್ರಮಾಣ 2.5 ಹೇಳ್ತಾರೆ ಅವರು. ಇವಾಗೆಲ್ಲದಕ್ಕೂ ನೀವು ಉತ್ತರ ಕೊಡಬೇಕಾಗ್ತದೆ. ನೀವು ಆರೋಪ ಮಾಡ್ತಾಯಿದ್ದೀರಿ, ಭಾಳ ಸಂತೋಷ, ಮಾಡಿರಿ, ದಿನನಿತ್ಯ ಮಾಡಿರಿ, ಅವ್ರು ತಪ್ಪುಗಳು ಹೊರಗೆ ಹಾಕಿರಿ. ಜೊತೆಗೆ ನೀವೇನು ಕೊಡ್ತೀರಿ? ಯಾಕಂದ್ರೆ ಅದ ಭಾಳ ಮಹತ್ವದ. ನಮ್ಮಲ್ಲಿ ಟೀಕೆಯನ್ನು ಸಾಕಷ್ಟು ಮಾಡ್ತೀವಿ ನಾವು ಇನ್ನೊಬ್ಬರ ಬಗ್ಗೆ. ನಮ್ಮ ಬಗ್ಗೆ ಬಂದಾಗ ಅದು ಬಂದಂಥ ವಿಷಯ. ಆ ದಿಶೆಯಲ್ಲೂ ನಮ್ಮ BJPಗರು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಬಹುದು ಅಂತ ಅನ್ನೋ ತರ್ಕ. ಆದರೆ ಜನಾಕ್ರೋಶ ಮಾತ್ರ ನಿಧಾನಕ್ಕೆ ಈ ಒಂದು ಪಟ್ಟಣಗಳ ಮಟ್ಟದಲ್ಲ, ಜಿಲ್ಲಾ ಮಟ್ಟದಲ್ಲ ಒಳ್ಳೆಯ ಆವಾಜ್ ಮಾಡಲಿಕ್ಕೆ ಹತ್ತಿತ್ತು ಅನ್ನೋದು ಸುಳ್ಳಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಆಸಕ್ತಿ ಮೂಡ್ತಾ ಇದೆ. ಮತ್ತು ಮೇಲ್ಮೇಲೆ ನಮಗೆ ಗೊತ್ತದ, ನಿಮಗೂ ಗೊತ್ತದ. ಒಂದು ವಿಷಯವನ್ನು ಮೇಲ್ಮೇಲೆ ಹೇಳಿದರೆ ಜನರು ಅದನ್ನು ಸ್ವೀಕಾರ ಮಾಡೋ ರೀತಿ ಯಾವ ರೀತಿ ಇರ್ತದೆ ಅಂತೇಳಿ. ಹೀಗಾಗಿ ಈ ಒಂದು ಸಿದ್ದರಾಮಯ್ಯರು ಹಿಂದೂ ವಿರೋಧಿ ಅನ್ನುವಂಥ ಬಿಂಬಿಸುವಂಥ ಪ್ರಯತ್ನವನ್ನು, ಜೊತೆಗೆ ಹಿಂದೂಗಳನ್ನ ಇಲ್ಲೇ ಗೊತ್ತದಲ್ಲ ಭಾವನಾತ್ಮಕ ಒಂದು ಮಾಡೋದು, ಅದು ಧ್ರುವೀಕರಣ ಮಾಡುವಂಥ ಪ್ರಯತ್ನ ಇಲ್ಲಿ ನಡೆದಂಥ. ಹಿಂದೂಗಳೆಲ್ಲ ಒಂದಾದರೆ ಬಡ್ಡೆಗೆ ಗಡ್ಡೆಗೆ ಅಂತ ಅನ್ನುವ ಭಯ ಹುಟ್ಟಿಸಿ ನಾವೆಲ್ಲ ಒಂದಪ್ಪ ಹಿಂದೂಗಳಂತ ಎಲ್ಲ ಹಿಂದುಳಿದ ಜಾತಿಗಳನ್ನು, ದಲಿತರನ್ನು ಮತ್ತು ಆನಂತರ ಈ ಆದಿವಾಸಿಗಳನ್ನೆಲ್ಲ ತಮ್ಮ ತೆಕ್ಕಿ ತೊಗೊಳ್ಳೋಂಥ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಲಭವಾಗಿ ಆಗ್ತದೋ ಇಲ್ಲೋ ನೋಡೋಣ ಮುಂದಿನದಲ್ಲೇ. ಅದೇನೋ ಆದರೂ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅನ್ನೋಕ್ಕಿಂತಲೂ ಹಿಂದುಳಿದವರ ಪರ ಅನ್ನುವಂಥ ಮಾತುಗಳು ಭಾಳ ಚಾಲನೆಯಲ್ಲಿದ್ದಾವೆ. ಯಾಕಂದರೆ ಅವರು ವೈಚಾರಿಕ ಹಿಂದುತ್ವ ನೆಲೆಗಟ್ಟಿನ ವಾದ ಮಾಡೋದು ಅನ್ನೋದು ಕೇಳಿದಾಗ, ಅವ್ರ ಮಾತುಗಳನ್ನು ಕೇಳಿದಾಗ ಅವರೊಬ್ಬ ಹಿಂದೂ ವಿರೋಧಿ ಅನ್ನಿಸಲಾರದ ಇಲ್ಲಿಯ ದೋಷಗಳನ್ನು, ಇಲ್ಲಿ ಜಾತಿ ಪದ್ಧತಿಯನ್ನು ರೆಕ್ಟಿಫೈ ಮಾಡಬೇಕು ಅನ್ನೋಂಥ ಮನೋವೃತ್ತಿ ಇರುವುದನ್ನು ನಾವು ಹೆಚ್ಚಾಗಿ ಕಾಣ್ತೀವಿ. ಅದು ಅವ್ರಿಗೆ ಸಾಧ್ಯ ಆಗಿಲ್ಲ. ಇಲ್ಲಿವರೆಗೆ ಯಾಕೆ ಆಗಲಿಲ್ಲ ಅಂದ್ರೆ ಇದಕ್ಕೆ ಕಾರಣ ಒಂದು ಮತ್ತೇನಿಲ್ಲ, ಪರಿಸ್ಥಿತಿಗಳು ಈ ಸಿದ್ದರಾಮಯ್ಯನವ್ರಿಗೆ ವಿರೋಧವಾಗಿರುವಂಥದ್ದು. ಈ ನೋಡಿರಿ, ಇದೊಂದು ಏನೋ ಹಿಂದುಳಿದವರ ಆಯೋಗದ 32ರಿಂದ 51% ಏನೋ ಮಾಡಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ವಿರೋಧ ಬರ್ತಾ ಇದೆ ಅಂತೇಳಿ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಹೌದು ಅಲ್ವೋ ಅನ್ನೋದು ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗಿ ಆಗ್ತದೆ. ಈಗಂತೂ BJPಗರು ಸ್ಪಷ್ಟವಾಗಿ ಅದರಲ್ಲಿ BY ವಿಜೇಂದ್ರ ಅವರು ಆರೋಪ ಮಾಡ್ತಾ ಇದ್ದಾರೆ, ಇಲ್ಲ ಅವರು ಹಿಂದೂ ವಿರೋಧಿ ಅಂತೇಳಿ. ಜೊತೆಗೆ ಕಾಂಗ್ರೆಸ್ ಜನಾಕ್ರೋಶದ ಬಿಸಿ ತಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ವಿಜೇಂದ್ರ ಅವರು. ನಾವು ಸ್ಟ್ರೈಕ್ ಶುರು ಮಾಡಿದ ಮತ್ತು ನಾವು ತಿರುಗಾತಿದ ಮತ್ತು ಈ ಒಂದು ಕಾಂಗ್ರೆಸ್ಸಿಗೆ ಭಯ ಹುಟ್ಟ್ಯದ. ಅದು ಆದಷ್ಟು ಒಳ್ಳೆ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅವರು ಮಾಡೋದು ಸುಲಭ ಇಲ್ಲ, ಮಾಡೋದು ಇಲ್ಲ ಅನ್ನೋದು ಮಾತನ್ನು ಹೇಳ್ತಾ ಒಟ್ಟಾರೆಯಾಗಿ ಮೂವ್ಮೆಂಟನ್ನು ಜೋರಿಸೋ ಕೆಲಸವನ್ನು ಈ BJPಗರು ಮತ್ತು JDS ಅವರು ಹೆಚ್ಚು ಕಾಣ್ತಾ ಇಲ್ಲ. ಅವರೆಲ್ಲ ಕುಡ್ಕೊಂಡು ಏನೋ ಸಾಹಸ ಮಾಡ್ತಾ ಇದ್ದಾರೆ. ಅವರು ಯಶಸ್ವಿ ಆಗಲಿ ಅನ್ನುವಂಥದ್ದು ಒಂದು ಮಾತು. ಬಟ್ ಆದರೂ ಸಹಿತ ಕಾಂಗ್ರೆಸ್ಸಿಗರು ನಮ್ಮ CM ಸಿದ್ದರಾಮಯ್ಯರ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೇನು ಸುಳ್ಳಲ್ಲ. ನೋಡ್ರಿ 2-3 ದಿವಸ ಏನೇನು ಆಗ್ತದೆ ಅಂತೇಳಿ. ಯಾಕಂದರೆ ಇವತ್ತಂತೂ ಏನು ಅನ್ನೋದು ಹೊರಗೆ ಬರ್ತದೆ. ಸಿದ್ದರಾಮಯ್ಯ ಪರ ಎಷ್ಟು ಜನ ನಿಲ್ತಾರೆ, ವಿರೋಧ ಎಷ್ಟು ಜನ ನಿಲ್ತಾರೆ ಅಂತೇಳಿ ಅದ್ರ ಮೇಲೆ ಮುಂದಿನ ಲೆಕ್ಕ ಅಂಚಾಯ್ತಾ. ಸಿದ್ದರಾಮಯ್ಯ ಹಿಂದೂ ವಿರೋಧಿ ಹೌದೋ ಅಲ್ವೋ ಅದು ಬೇರೆ ವಿಷಯ, ಇನ್ನೊಂದು ಚರ್ಚೆ ಮಾಡಿದ್ರೆ ಆಯಿತು. ಬಟ್ ಈ ಹಿಂದುಳಿದವರ ಪರವಾಗಿ ಒಳ್ಳೆಯ ಕೆಲಸವನ್ನು ಮಾಡೋ ಮನಸ್ಸಿದಂಥ ವ್ಯಕ್ತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತಾಡಿದ್ದೀನಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S16 ನ್ಯೂಸ್ ಅರ್ಥ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.